ಜೊತೆಗೆ ಈ ಸರ್ಕಾರ ನಿನ್ನೆ ದಿವಸ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದೆ. ಒಂದು ಕಡೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಲಿ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದು ನಾಳೆ ಅಂತ ಕಥೆ ಹೇಳ್ತಿದ್ದಾರೆ. ಮತ್ತು ಏನು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ರು ರೈತರ ಅಲ್ಲಿ ಇದು ಅಕ್ಕಿಗೂ ಸರಿಯಾಗಿ ಹಣ ಬರ್ತಾ ಇಲ್ಲ. ಇನ್ನೊಂದು ಕಡೆ ಈ ವಿದ್ಯುತ್ ಬಿಲ್ ಅಂತ ಹೇಳಿದ್ರೆ ಯೂನಿಟ್ ನೋಡಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಈ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರೆಳಿದಿದೆ. ಬೇರೆ ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಇದು ಮೀಟ್ರ್ ಅಳವಡಿಸ್ಬೇಕಂತೇಳಿ ಸ್ಮಾರ್ಟ್ ಮೀಟ್ರ್ 900 ರೂಪಾಯಿ ದರ ಬೇರೆ ರಾಜ್ಯಗಳಲ್ಲಿದೆ. ನಮ್ಮ ರಾಜ್ಯದಲ್ಲಿ 8,400 ರೂಪಾಯಿ ನಿಗದಿ ಮಾಡಿದ್ದಾರೆ. 15,500 ಕೋಟಿ ಸ್ಕ್ಯಾಮ್ ಆಗಿದೆ. ಇದರಿಂದ ಯಾರಿದ್ದಾರೆ, ಯಾರು ಗುತ್ತಿಗೆದಾರರು ತನಿಖೆ ಮಾಡಬೇಕು. ಕ್ರಿಮಿನಲ್ ಕೇಸ್ ಆಗಬೇಕು ಗುತ್ತಿಗೆದಾರರ ಮೇಲೆ. ಎಷ್ಟೇ ಪ್ರಭಾವಿಗಳಿದ್ರು ಅರೆ 8 ಜೊತೆಗೆ ಈ ಸರ್ಕಾರ ನಿನ್ನೆ ದಿವಸ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದೆ. ಒಂದು ಕಡೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಲಿ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದು ನಾಳೆ ಅಂತ ಕಥೆ ಹೇಳ್ತಿದ್ದಾರೆ. ಮತ್ತು ಏನು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ರು ರೈತರ ಅಲ್ಲಿ ಇದು ಅಕ್ಕಿಗೂ ಸರಿಯಾಗಿ ಹಣ ಬರ್ತಾ ಇಲ್ಲ. ಇನ್ನೊಂದು ಕಡೆ ಈ ವಿದ್ಯುತ್ ಬಿಲ್ ಅಂತ ಹೇಳಿದ್ರೆ ಯೂನಿಟ್ ನೋಡಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಈ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರೆಳಿದಿದೆ. ಬೇರೆ ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಇದು ಮೀಟ್ರ್ ಅಳವಡಿಸ್ಬೇಕಂತೇಳಿ ಸ್ಮಾರ್ಟ್ ಮೀಟ್ರ್ 900 ರೂಪಾಯಿ ದರ ಬೇರೆ ರಾಜ್ಯಗಳಲ್ಲಿದೆ. ನಮ್ಮ ರಾಜ್ಯದಲ್ಲಿ 8,400 ರೂಪಾಯಿ ನಿಗದಿ ಮಾಡಿದ್ದಾರೆ. 15,500 ಕೋಟಿ ಸ್ಕ್ಯಾಮ್ ಆಗಿದೆ. ಇದರಿಂದ ಯಾರಿದ್ದಾರೆ, ಯಾರು ಗುತ್ತಿಗೆದಾರರು ತನಿಖೆ ಮಾಡಬೇಕು. ಕ್ರಿಮಿನಲ್ ಕೇಸ್ ಆಗಬೇಕು ಗುತ್ತಿಗೆದಾರರ ಮೇಲೆ. ಎಷ್ಟೇ ಪ್ರಭಾವಿಗಳಿದ್ರು ಅರೆ